ಹಾಯ್ ಹಲೋ ಫ್ರೆಂಡ್, ಶಶಿ ಕ್ರಿಯೇಟಿವ್ ವ್ಲಾಗ್ಸ್ಗೆ ಸ್ವಾಗತ. ಇದು ನಂದು ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರೋದ್ರಿಂದ ನಾನು ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫೋಟೋ ಎಲ್ಲ ತೊಳೆದು ಈ ಬತ್ತಿ ಕುಂಕುಮ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೂವು ಇಟ್ಟು ರಾಯರಲ್ಲಿ ನಾನು ಏನು ಕೇಳ್ಕೊಂಡಿದ್ದೆ ಹೂವಿನ ಪ್ರಸಾದದಿಂದ, ರಾಘವೇಂದ್ರ ಸ್ವಾಮಿಯವರು ಹೂವಿನ ಪ್ರಸಾದ ನನಗೆ ಇನ್ನೇನು ಕೊಡ್ತಾರೆ ಫ್ರೆಂಡ್ಸ್. ಇವಾಗ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಹೂವಿನ ಪ್ರಸಾದ ಕೊಟ್ಟರು. ಈಗೆಲ್ಲ ಹೂವು ಎಲ್ಲ ಇಟ್ಟಾದಮೇಲೆ ಬೃಂದಾವನಕ್ಕೂ ಹೂವು ಇಟ್ಟೆ ಫ್ರೆಂಡ್ಸ್. ಈಗ ದೀಪಕ್ಕೆಲ್ಲ ಎಣ್ಣೆ ಹಾಕಿ ದೇವ್ರ ಪೂಜೆಗೆ ರೆಡಿ ಆಯಿತು. ಇವಾಗ ಸ್ವೀಟ್ ಮಾಡೋಕ್ಕೂ ರೆಡಿ ಮಾಡ್ತಿದ್ದೀನಿ. ರವೆ, ಸಕ್ಕರೆ, ಗೋಡಂಬಿ, ದ್ರಾಕ್ಷಿ, ತುಪ್ಪ, ಕಲರು, ನೀರೆಲ್ಲ ರೆಡಿ ಇಟ್ಕೊಂಡು ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಅದನ್ನು ರವೆ ಹಾಕಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಹಾಗೆ ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಅದೆಲ್ಲ ಕಲಸಿ ಅದನ್ನು ನಿಧಾನ 2 ಸೆಕೆಂಡ್ ಚೆನ್ನಾಗಿ ಕಲಿಸ್ಬೇಕು. ಕಲಸೆಲ್ಲ ಆದಮೇಲೆ 1 ಕಪ್ಪು ರವಕ್ಕೆ 1 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಸಕ್ಕರೆ ಎಲ್ಲ ಮೆಲ್ಟ್ ಆಗಲಿ, ಚೆನ್ನಾಗಿ ಕಲಸಿ ಸಕ್ಕರೆ ಎಲ್ಲ ಗಂಟಿಲ್ದಂಗೆ ಚೆನ್ನಾಗಿ ಕಲಸಿದ್ಮೇಲೆ 1 ಕಪ್ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. 1 ಕಪ್ ರವಕ್ಕೆ ಡಬಲ್ ನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಇವಾಗ ನೀರು ಹಾಕ್ತೀನಿ ಫ್ರೆಂಡ್ಸ್. ಎಲ್ಲ ಸಕ್ಕರೆ ಎಲ್ಲ ಕಲಿತಾ ಇದೆ. ಅದಕ್ಕೆ ಇವಾಗ 2 ಕಪ್ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಬಿಸಿನೀರು ಕಾಸಿ ಇಟ್ಕೊಂಡಿದ್ದೆ, ಬಿಸಿನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಲಸಿ ಅದಕ್ಕೆ ಸ್ವಲ್ಪ ಕಲರ್ ಅಂದರೆ ಕೇಸರಿ ಬಾತ್ ಕಲರ್ ಹಾಕ್ತಾಯಿದ್ದೀನಿ. ಅದನ್ನು ಫುಡ್ ಕಲರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕಲಸಿ ಗಂಟಿಲ್ದಂಗೆ ಕಲಿಸ್ಬೇಕು ಫ್ರೆಂಡ್. ಆಮೇಲೆ ಗೋಡಂಬಿ, ದ್ರಾಕ್ಷಿ ತುಪ್ಪದಾಗ ಹುರ್ಕೊಂಡಿದ್ದೆ ಫ್ರೆಂಡ್ಸ್. ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ತಳ ಹಿಡಿಲಾರ್ದಂಗೆ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಅದನ್ನು ಅಂದರೆ ಗಂಟು ಆಗುತ್ತೆ ಅದು. ಈಗ ಅದಾದಮೇಲೆ ಸ್ವಲ್ಪ ಮೇಲುಗಡೆ ಚೆನ್ನಾಗಿ ಕಾಣೋಕ್ಕೆ ತುಪ್ಪ ಹಾಕ್ತಿದ್ದೀನಿ ಫ್ರೆಂಡ್ಸ್. ತುಪ್ಪ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಕಲಸಿ ಸಣ್ಣ ಉರಿಲೇ ಕಲಿಸ್ಕೊಂಡು ಇಟ್ಕೊಳ್ರಿ ಫ್ರೆಂಡ್ಸ್. ಅದಾದಮೇಲೆ ಒಂದು ಬೌಲ್ ತೊಗೊಂಡು ಅದರೊಳಗೆ ಹಾಕ್ಕೊಂಡು ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ದೇವ್ರ ಮುಂದೆ ನೈವೇದ್ಯ ಇಟ್ಟು ದೇವರಿಗೆ ದೀಪ ಹಚ್ಚೋದನ್ನು ತೋರಿಸ್ತೀನಿ ಫ್ರೆಂಡ್. ದೇವ್ರದಲ್ಲಿ ದೀಪ ಹಚ್ತಾಯಿದ್ದೀನಿ ಫ್ರೆಂಡ್. ನಾನು ತುಪ್ಪ ದೀಪ ಹಚ್ಬೇಕಂತ ಅಂದ್ಕೊಂಡಿದ್ದೆ. ತುಪ್ಪ ದೀಪ ಹಚ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಉದಿನ ಕಡ್ಡಿ ಬೆಳಗ್ಗೆ ತುಪ್ಪ ದೀಪ ಎಲ್ಲ ಆಯಿತು ಫ್ರೆಂಡ್ಸ್. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್.